ಎಲ್ಲರಿಗೂ ನಮಸ್ಕಾರ. ಈಗ SBM ಹಾಸನ ನಗರದ SBM ಕಾಲೋನಿಯ ಪ್ರವೇಶ ದ್ವಾರದಲ್ಲಿ ಒಂದು ಅವೈಜ್ಞಾನಿಕವಾಗಿ ಒಂದು ರೋಡ್ ಹಂಸನ್ನ ಮಾಡಿರ್ತಾರೆ. ಅವೈಜ್ಞಾನಿಕವಾಗಿ ಅಂದ್ರೆ ಇದು 2-3 ಹಂಸ ಇದೆ ಒಂದೇ ಕಡೆ. ಇಲ್ಲಿ ಸುಮಾರು ಅನಾಹುತಗಳಾಗಿದೆ. ಅನಾಹುತಗಳು ಅಂದ್ರೆ ಈಗ ಬೈಕ್ನಲ್ಲಿ ಓಡಾಡೋರಾಗ್ಲಿ, ಕಾರ್ನಲ್ಲಿ ಓಡಾಡೋರಾಗ್ಲಿ, ಯಾವುದೇ ವಾಹನದಲ್ಲಿ ಓಡಾಡಬೇಕಾದ್ರೆ ಈ 3 ಅನಾವಶ್ಯಕವಾಗಿ ಮಾಡ್ತಿರೋ ಅವೈಜ್ಞಾನಿಕವಾಗಿ ಮಾಡಿರೋ ರೋಡ್ ಹಂಸದಿಂದಾಗಿ ಸಾರ್ವಜನಿಕ ತಿರುಗಾಡಲು ಸಮಸ್ಯೆ ಆಗಿದೆ. ಈ ಬಗ್ಗೆ ನಾವು ಹಾಸನ ನಗರದ ಜನಪ್ರತಿನಿಧಿಗಳಿಗೆ ಮತ್ತು ನಗರ ಪಾಲಿಕೆಯ ಅಧಿಕಾರಿಗಳಿಗೆ ಮತ್ತು ನಗರಾಭಿವೃದ್ಧಿ ಪ್ರಾಧಿಕಾರದ ಅಧಿಕಾರಿಗಳು ಸಹ ನಾವು ಈ ಬಗ್ಗೆ ನಾವು ವಿನಂತಿ ಮಾಡಿಕೊಂಡು ಈ ಅವೈಜ್ಞಾನಿಕವಾಗಿ ಮಾಡಿರೋ ರೋಡ್ ಹಂಸನ್ನ ನೀವು ತೆಗೆದುಬಿಟ್ಟು ನಮಗೆ ಒಂದು ಸಿಂಗಲ್ ಆಗಿ ಮಾಡ್ಕೊಡಿ ಅಂತ ನಾವು ರಿಕ್ವೆಸ್ಟ್ ಮನವಿ ಮಾಡ್ಕೊಂಡಿದ್ದು. ಆದರೆ ಈ ಬಗ್ಗೆ ಯಾರೂ ಸಹ ನಮಗೆ ಅದನ್ನು ಕಿವಿಗೊಡಲಿಲ್ಲ. ಇದನ್ನೆಲ್ಲ ಕಂಡುಬಿಟ್ಟು ಈಗ ಆಗ್ತಿರೋ ಅನಾಹುತ ತಪ್ಪಿಸಬೇಕು ಅನ್ನೋ ಒಂದೇ ಒಂದು ಉದ್ದೇಶದಿಂದ SBM ಕಾಲೋನಿಯ ನಾವೆಲ್ಲ ನಿವಾಸಿಗಳು ಮತ್ತು ನಮ್ಮ ಸ್ವಾಮಿ ವಿವೇಕಾನಂದ ಸಂಘದ ಅಧ್ಯಕ್ಷರು, ಪದಾಧಿಕಾರಿಗಳು ನಾವೆಲ್ಲ ಸೇರಿಬಿಟ್ಟು ನಮ್ಮ ಸ್ವಂತ ಹಣನ ಅಂದರೆ ನಮ್ಮ ಕೈಯಿಂದ ದುಡ್ಡು ಹಾಕ್ಬಿಟ್ಟು ನಾವು ಇದನ್ನು ಮಾಡಿಸ್ತಾ ಇದ್ದೀವಿ. ಇದು ಮಹಾನಗರ ಪಾಲಿಕೆಯವರು ದಯಮಾಡಿ ಇದನ್ನು ಒಂದು ಅರ್ಥ ಮಾಡ್ಕೊಳ್ಳಿ. ನಿಮ್ಮ ಕೈಯಲ್ಲಿ ಮಾಡೋಕೆ ಆಗ್ತಾ ಇಲ್ಲ ಅಂದಾಗ ನಾವು ಸಾರ್ವಜನಿಕರು ಮಾಡೋ ಮಟ್ಟಕ್ಕೆ ಇವತ್ತು ಬಂದೋಗ್ಬಿಟ್ಟಿದೆ. ನಾವು ಎಲ್ಲ ರೀತಿಯ ಕಂದಾಯಗಳನ್ನು ಕಟ್ತಾ ಇದ್ದೀವಿ. ಯಾವುದನ್ನ ನೀವು ನಮ್ಮಿಂದ ಬಾಕಿ ಬಿಟ್ಕೊಂಡಿದ್ದೀರಾ? ನೀರ್ದೇ ಆಗಲಿ, ಮನೆ ಕಂದಾಯ ಆಗಲಿ, ರಸ್ತೆ ಚರಂಡಿ ಎಲ್ಲ ಒಂದು ಇದಕ್ಕೂ ನೀವು ನಮ್ಮ ಕಡೆಯಿಂದ ಹಣ ಕಲೆಕ್ಟ್ ಮಾಡಿಕೊಂಡು ಈ ರೀತಿ ಒಂದು ಅವ್ಯವಸ್ಥೆಯನ್ನು ನೀವು ಮಾಡ್ಕೊಡ್ತಾ ಇದ್ದೀರ ಅಂದರೆ ಇದು ಎಷ್ಟು ಸರಿ ಅನ್ನೋದನ್ನು ನೀವೇ ಅರ್ಥ ಮಾಡ್ಕೊಳ್ಳಿ. ಸಾರ್ವಜನಿಕರು ದುಡ್ಡು ಹಾಕಿ ಈ ಥರ ಮಾಡೋದಾದ್ರೆ ನಮಗಿದ್ರ ಅವಶ್ಯಕತೆ ಇದೆಯಾ? ಮಹಾನಗರ ಪಾಲಿಕೆ ಆಗಲಿ ಏನೇ ಆಗಲಿ ನಮಗಿದ್ರ ಅವಶ್ಯಕತೆ ಇದೆ. ನಾವೇ ದುಡ್ಡು ಹಾಕಿ ಮಾಡಬೇಕಾದ್ರೆ ಒಂದು ಚರಂಡಿ ಕ್ಲೀನ್ ಮಾಡೋದೇ ಆಗಲಿ, ರಸ್ತೆ ರಿಪೇರಿ ಮಾಡೋದೇ ಆಗಲಿ, ಅವೈಜ್ಞಾನಿಕವಾಗಿ ಮಾಡಿರೋದನ್ನ ನಿಮ್ಮ ಕಡೆಯಿಂದ ಅದು ಮಾಡೋಕ್ಕಾಗಲ್ಲ ಅಂದಾಗ ನಾವು ಮಾಡ್ತಾ ಇದ್ದೀವಿ. ಇದು ಎಷ್ಟು ಸರಿ ಅನ್ನೋದನ್ನ ನೀವು ಅರ್ಥ ಮಾಡ್ಕೊಳ್ಳಿ. ಮುಂದೇನು ಇದೇ ರೀತಿ ಆದರೆ ನಾವು ಇನ್ನು ಯಾವುದೇ ರೀತಿಯಿಂದ ನಿಮ್ಗೆ ಮಹಾನಗರ ಪಾಲಿಕೆಗೆ ಕಂದಾಯ ಆಗಲಿ, ನೀರಿನ ತೆರಿಗೆ ಯಾವುದನ್ನು ನಾವು ಕಟ್ಟಕ್ಕೆ ತಯಾರಿರೋದಿಲ್ಲ. ಯಾಕೆ ನಾವು ಇಷ್ಟೆಲ್ಲ ನಿಮ್ಮ ಹತ್ರ ಕೇಳಿದ್ರು ಸಹ ನೀವು ಮಾಡೋಣ ಅಂದರೆ ಇದು ಎಷ್ಟು ಸರಿ ಅನ್ನೋದನ್ನು ನೀವು ವಿಚಾರ ಮಾಡ್ಕೊಳ್ಳಿ. ಮಾಡಿ